ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓಕೆ, ನಿಮ್ ರೆಸಿಗ್ನೇಷನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ನೀವಿನ್ ಹೊರಡ್ಬೋದು. ಥ್ಯಾಂಕ್ ಯು ಮೇಡಮ್. ಮುಂದೆ ಕೆಲಸ ಮಾಡೋ ಕಂಪ್ನಿಲಾದ್ರೂ ನಿನ್ ಸುಪೀರಿಯರ್ಗೆ ಮರ್ಯಾದೆ ಕೊಟ್ಟು ಕೆಲಸ ಮಾಡೋದನ್ನ ಕಲ್ತ್ಕೋ. ಸರ್, ಧ್ರುವ ಅವರಿನ್ನೂ ಬಂದಿಲ್ವಂತೆ ಸರ್. ಹೌದಾ? ಹಾಂ ಸರ್. ಓಕೆ, ಆಯ್ತು ಸರ್. ಏನಮ್ಮ ಬಾಕ್ಸ್ನ ಮಧ್ಯೆಲ್ಲ ಇಡ್ತೀಯಲ್ಲ? ಹೇಳಿ ಮೇಡಮ್. ಬಾಲರಾಜ್ ಸರ್, ಧ್ರುವನ್ ಬಗ್ಗೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡ್ದೆ. ಏನ್ ಮೇಡಮ್, ಬೆಳಗ್ಗೆಯಿಂದ ಎಲ್ರು ಧ್ರುವ ಧ್ರುವ ಅಂತ ಅವಂದೇ ಹೆಸರು ಜಪ ಮಾಡ್ತಿದ್ದೀರಾ? ಯಾರ್ ಮೇಡಮ್ ಅವನು? ಅವನೇನ್ ಪ್ರೈಮ್ ಮಿನಿಸ್ಟ್ರಾ? ಆಫ್ಟರ್ ಆಲ್ ಈ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋ ಕೂಲಿ ಅವನವನು. ಅವನೊಬ್ಬ ನನ್ನ ಮಗ ಕೆಲಸ ಬಿಟ್ಟಿದ್ರೆ ಸಾಕಾಗಿದೆ ನನಗೆ. ಆ ವಿಷಯ ಹೇಳಕ್ಕೇನೆ ಕಾಲ್ ಮಾಡಿದ್ದು. ನಿಮ್ ಆಸೆ ಈಗಷ್ಟೇ ಈಡೇರ್ತು. ಆ ಧ್ರುವ ಇವಾಗ ತಾನೇ ಬಂದು ರೆಸಿಗ್ನೇಷನ್ ಲೆಟರ್ನ ಕೊಟ್ಟು ಹೋದ. ಹೌದಾ? ಎಷ್ಟೊತ್ತಾಯ್ತು ಮೇಡಮ್? ಇವಾಗ ತಾನೇ ಜಸ್ಟ್ ಕೊಟ್ಬಿಟ್ಟು ಹೋದ. ಇನ್ನು ಪಾರ್ಕಿಂಗ್ ಹೋಗಿಲ್ಲ ಅನ್ಸುತ್ತೆ. ಮೇಡಮ್, ಹಾಗಾದ್ರೆ ಈಗಲೇ ಸೆಕ್ಯೂರಿಟಿಗೆ ಫೋನ್ ಮಾಡಿ ಧ್ರುವನ ಇಮಿಡಿಯೇಟ್ ಆಗಿ ನಿಮ್ ಚೇಂಬರ್ಗೆ ಬರಕ್ ಹೇಳಿ. ಯಾಕೆ? ಎಲ್ಲ ಹೇಳ್ತೀನಿ ಮೇಡಮ್, ಫಸ್ಟ್ ಹೇಳಿ ಅವನನ್ನ ಕರ್ಸಿ. ಓಕೆ ಓಕೆ. ಹಲೋ. ಹಲೋ, ಹೇಳಿ ಮೇಡಮ್. ಸೆಕ್ಯೂರಿಟಿ ಇಮಿಡಿಯೇಟ್ ಆಗಿ ಧ್ರುವನ ನನ್ನ ಚೇಂಬರ್ಗೆ ಬರಕ್ ಹೇಳಿ. ಓಕೆ ಮೇಡಮ್. ಓಕೆ. ಧ್ರುವ, ಧ್ರುವ. ಏನಣ್ಣ? ನರ್ತನ ಮೇಡಮ್ ಅವರು ಬರಕ್ ಹೇಳಿದ್ರು ಕ್ಯಾಬಿನ್ಗೆ. ಹೌದಾ? ಯಾಕಂತೆ? ಏನು ಹೇಳಲಿಲ್ಲ. ಧ್ರುವ ಬಂದ್ರೆ ಕ್ಯಾಬಿನಿಗೆ ಬರಕ್ ಹೇಳು ಅಂದ್ರು. ಹೌದಾ, ಸರಿ. ಮೇಡಮ್, ಬನ್ನಿ ಬಾಲರಾಜ್, ಕೂತ್ಕೊಳ್ಳಿ. ಎಲ್ಲಿ ಮೇಡಮ್ ಅವನು? ಇನ್ನೂ ಬಂದಿಲ್ವಾ? ಅವನ್ ಕತೆ ಹಾಗಿರ್ಲಿ, ನಿಮ್ ಕತೆ ಏನು ಅಂತ. ಇಷ್ಟು ದಿನ ಅವ್ನ್ ಕೆಲ್ಸ ಬಿಟ್ಟು ಹೋಗ್ಲಿ ಅಂತ ತುದಿಗಾಲಲ್ಲಿ ನಿಂತಿದ್ದವರು ನೀವೇ. ಇವಾಗ ಕೆಲ್ಸ ಬಿಟ್ಟು ಹೋಗ್ತಿರೋನ್ನ ವಾಪಸ್ ಕರೀರಿ ಅಂತ ಹೇಳ್ತಿರೋದು ನೀವೇ. ಏನ್ ವಿಷಯ? ವಿಷಯ ಇದೆ ಮೇಡಮ್. ಆರ್ಡರ್ಗಳು ತುಂಬಾ ಇದೆ. ಇವತ್ತೊಂದಿನ ಕೆಲಸ ಮಾಡ್ಬಿಟ್ಟು ಎಲ್ಲ ಲೆಕ್ಕ ಸೆಟಲ್ಮೆಂಟ್ ಮಾಡ್ಬಿಟ್ಟು ಹೋಗಕ್ ಹೇಳಿ. ಅದಕ್ಕೆ ಅವನೇ ಆಗ್ಬೇಕು, ಬೇರೆ ಯಾರ್ ಬೇಕಾದ್ರೂ ಕೆಲ್ಸ ಮಾಡ್ಬೋದಲ್ವಾ? ಅವನೇ ಬೇಕು ಮೇಡಮ್. ಇವತ್ತು ಇನ್ಯಾರಿಗೋ ಕೆಲಸ ಹೇಳಿ ಅವ್ರ ನೆಟ್ಟಿಗೆ ಮಾಡ್ತಾರೆ ಅಂತ ಏನ್ ಖಾತ್ರಿ? ನಾನೇನು ಅವನ್ನ ಕೆಲಸ ಉಳಿಸ್ಕೋಬೇಕು ಅಂತ ಆಸೆಯಿಂದ ಹೇಳ್ತಿಲ್ಲ. ಇವತ್ತೊಂದಿನ ಮಾಡ್ಬಿಟ್ಟು ಹೋಗ್ಲಿ, ಏನ್ ಸೌದೋಗ್ತಾನ? ಬಾಲರಾಜ್ ಬಂದ ನೋಡಿ. ಬಾದ್ರುವ, ಕುತ್ಕೋ. ಬಾಲರಾಜ್ ಸರ್ ಏನೋ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಕರೆದೆ. ಮೇಡಮ್, ಏನ್ ಧ್ರುವ, ಕೆಲಸ ಬಿಟ್ಟು ಹೋಗ್ತಿದ್ಯಂತೆ? ಮೇಡಮ್ ಏನಿದು? ನಾನು ಯಾರಿಗೂ ಹೇಳ್ಬೇಡಿ ಅಂತ ಅಂದಿದ್ದೆ ತಾನೆ. ಆದ್ರೂ ಯಾಕೆ ಬಾಲರಾಜ್ ಸರ್ಗೆ ಹೇಳಿದ್ದೀರಾ? ಏಯ್, ನನ್ನ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳ್ತಾರೆ? ಮಧ್ಯದಲ್ಲಿ ಕೆಲಸ ಬಿಟ್ಟು ಹೋದ್ರೆ ಪೆಂಡಿಂಗ್ ಇರೋ ಕೆಲಸ ಯಾರು ಮಾಡ್ತಾರೆ? ಕೆಲಸ ಮುಗಿಸ್ಬಿಟ್ಟು ಹೋಗು. ಅದು ನಂಗೆ ಗೊತ್ತಿಲ್ಲ ಸರ್. ನಾನು ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಹೋಗಪ್ಪ ಹೋಗು. ನೀನ್ ಇಲ್ಲೇ ಇರುವಂತ ಯಾರು ನಿನ್ನ ಕಾಲಿಡ್ಕೊಂಡ್ ಕೂತಿಲ್ಲ. ಆದ್ರೆ ಇರೋ ಕೆಲಸನ ಮುಗಿಸ್ಬಿಟ್ಟು ಹೋಗು ಅಂತ ಹೇಳ್ತಿರೋದು. ಇಲ್ಲ ಸರ್, ನನಗಿಷ್ಟ ಇಲ್ಲ. ನನಗೆ ಹೋಗ್ಬೇಕು, ನಾನು ಹೋಗ್ತೀನಿ ಅಷ್ಟೇ. ಹಲೋ, ನೀನು ನಮಗೋಸ್ಕರ ಏನ್ ಮಾಡಬೇಡ, ನಿಮ್ ಪುಷ್ಪಕ್ ಸರ್ಗೋಸ್ಕರ ಮಾಡು. ಏನ್ ಮೇಡಮ್, ಅವ್ರು ಇವ್ರಿಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡಿದ್ರು. ಪಾಪ ಇವ್ರಿಗೋಸ್ಕರ ಅವ್ರ ಅಪ್ಪನ ಕೈಯಲ್ಲಿ ಬಯಸ್ಕೊಂಡು ಇರೋ ಅಧಿಕಾರನು ಕಳ್ಕೊಂಡು ಮೂಲೆಯಲ್ಲಿ ಕೂತಿದ್ದಾರೆ. ಅವ್ರಿಗೋಸ್ಕರ ಮಾಡು ಅಂತ ಹೇಳ್ತಿರೋದು. ಇವತ್ ನೀನ್ ಕೆಲಸ ಬಿಟ್ಟು ಹೋದೆ ಅಂತ ತಿಳ್ಕೊ. ಆರ್ಡರ್ ಕಂಪ್ಲೀಟ್ ಆಗದಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಆಗ ನಿಮ್ ಪುಷ್ಪಕ್ ಸರ್ರೆ ಅವ್ರ ಅಪ್ಪನ ಕೈಯಲ್ಲಿ ಬಯಸ್ಕೊಳ್ಳೋದು. ಯಾರಿಗೇನಾದ್ರೆ ನನ್ಗೇನು, ಯಾರು ಏನ್ ಮಾಡ್ಕೊಂಡ್ರೆ ನನ್ಗೇನು ಅನ್ನೋ ಹಾಗಿದ್ರೆ ಹೋಗು, ಹೋಗು, ನಂದೇನು ಅಭ್ಯಂತರ ಇಲ್ಲ.
ಏನ್ ಬಾಲರಾಜ್ ನೀವು ಅವ್ನ್ ಕೆಲ್ಸನೇ ಬೇಡ ಅಂತ ರಿಸೈನ್ ಮಾಡಿ ಹೋಗ್ತಾ ಇದ್ದಾನೆ. ಕೆಲ್ಸನೇ ಇಷ್ಟ ಇಲ್ಲ ಅಂತ ಹೋಗ್ತಾ ಇರೋನು ಪುಷ್ಪಕ್ಗೆ ಬೆಲೆ ಕೊಡ್ತಾನ? ಸುಮ್ನೆ ಇರಿ ನೀವು. ಧ್ರುವ, ಸಾರಿ ಟು ಬೋದರ್ ಯು. ನೀನ್ ಹೊರಡಪ್ಪ. ಇಲ್ಲ ಇಲ್ಲ, ನಾನಿವತ್ತು ಕೆಲಸ ಮಾಡಿಬಿಟ್ಟೆ ಹೋಗ್ತೀನಿ. ಇವತ್ತೊಂದಿನ ಪುಷ್ಪಕ್ ಸರ್ಗೋಸ್ಕರ ಕೆಲಸ ಮಾಡ್ತೀನಿ. ಮೇಡಮ್, ಇದೆಲ್ಲ ನಮ್ ಸೇಫ್ಟಿಗೋಸ್ಕರನೇ. ನೀವೇನ್ ಯೋಚನೆ ಮಾಡಬೇಡಿ. ನಾಳೆಯಿಂದ ಈ ಪೀಡೆ ಇಲ್ಲಿರಲ್ಲ. ಓಯ್ ಮೈನಾ, ಯಾಕೆ ಬರೀ ಬಾಗ್ಲ ಕಡೆನ ನೋಡ್ಕೊಂಡ್ ನಿಂತಿಲ್ಲ? ಯಾರು ಬರೋರಿದ್ರನ? ಅದು ಧ್ರುವ ಅವ್ರು ಇನ್ನೂ ಬಂದಿಲ್ವಲ್ಲ, ಅದಕ್ಕೆ ನೋಡ್ತಿದ್ದೆ. ಜಯಂತಿ ಅಕ್ಕ, ಧ್ರುವ ಅವ್ರು ಯಾಕೆ ಇನ್ನೂ ಬಂದಿಲ್ಲ ಅಂತ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ ಮೈನಾ, ಇರು. ಆನಂದ್, ಹಾ ಜಯಂತಿ. ಒಂದ್ ನಿಮಿಷ ಬಾಯ್ಲಿ. ಹಾ, ಸೈಡ್ ಬಿಡು ಮಗ. ಜಯಂತಿ, ನನ್ನ ಕರೆದ್ಯಾ? ಏನ್ ಜಯಂತಿ, ಫಿಲಮ್ಗೆ ಹೋಗೋಣವಾ? ಟಿಕೆಟ್ ಬುಕ್ ಮಾಡ್ಲಾ? ಅತಿಯಾಗಿ ಆಡ್ಬೇಡ. ಧ್ರುವ ಯಾಕಿನ್ನೂ ಬಂದಿಲ್ಲ? ಓ, ನೀನ್ ಅದಕ್ಕೆ ಕರೆದ್ಯಾ? ಏನ್ ಜಯಂತಿ, ಯಾವಾಗ ನೋಡಿದ್ರು ಬೇರೆಯವ್ರದೇ ಚಿಂತೆ. ನನ್ ಬಗ್ಗೆ ಯಾವತ್ತಾದ್ರೂ ಒಂದ್ಸರಿ ಯೋಚನೆ ಮಾಡಿದ್ಯಾ? ಅಪ್ಪ, ಕೇಳ್ತಿರೋದು ನಾನಲ್ಲ, ಮೈನಾ. ಓ, ಮೈನಾನಾ? ಅವಾಗ್ಲೇ ಅನ್ಕೊಂಡೆ ನಿಂಗೆ ನನ್ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಯೋಚನೆ ಇಲ್ಲ ಅಂತ. ಹೇ ಜಯಂತಿ, ನಿಜವಾಗ್ಲೂ ಗೊತ್ತಿಲ್ಲ ಜಯಂತಿ. ಕೇಳಿದಕ್ಕೆ ಅಷ್ಟೇ ಉತ್ತರ ಕೊಡು. ಧ್ರುವ ಯಾಕಿನ್ನೂ ಬಂದಿಲ್ಲ? ಅಯ್ಯೋ, ನಾನ್ ಫೋನ್ ಕೂಡ ಮಾಡಿದ್ದೆ, ಅವ್ನ್ ಫೋನ್ ರಿಸೀವ್ ಮಾಡ್ಲಿಲ್ಲ. ಅದೆಲ್ಲಿದನೋ ಏನೋ, ಸತ್ಯವಾಗ್ಲೂ ನಂಗೆ ಗೊತ್ತಿಲ್ಲ ಜಯಂತಿ.